ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಹೇಗೆ ಇದು ಕಲರ್ಫುಲ್ ಆಗಿದೆಯೋ ಅದೇ ಥರ ನಮ್ಮ ಸ್ಕಿನ್ನಲ್ಲೂ ಕೂಡ ತುಂಬ ಒಳ್ಳೆ ಮಿರಾಕಲ್ ರಿಸಲ್ಟ್ನ ಕೊಡ್ತಾ ಇದೆ. ನೋಡಿ, ಇಲ್ಲಿ ಕಸ್ಟಮರ್ ಕೊಟ್ಟಿರುವಂಥ ಫೀಡ್ಬ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೈಡಲ್ಲಿ. ಹಾಗೆ ನನ್ನ ಸ್ಕಿನ್ ನೋಡಿ ಹೇಗಿತ್ತು, ಇವಾಗ ಹೇಗೆ ಇದೆ ಅನ್ನೋದನ್ನು ನೋಡಿ. ಈ ಆಯಿಲ್ನ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಆರ್ಡರ್ ಮಾಡಿ ಕೊಟ್ಟು ನನ್ನದು ಕೂಡ ಆಯಿಲ್ಸ್ ಖಾಲಿ ಆಗಿದೆ, ಇನ್ನು ಪ್ರಿಪೇರ್ ಮಾಡಬೇಕು. ಇವತ್ತು ನಾನು 5 ಲೀಟ್ರ್ ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಆರ್ಡರ್ಸ್ ಇದೆ. ಹಾಗೆ ತುಂಬ ಜನಕ್ಕೆ ಮತ್ತೆ ಬೇಕಾಗಿರೋರು ಮತ್ತೆ ಮೆಸೇಜ್ ಮಾಡಿರೋರಿಗೆ ಈ ಆಯಿಲ್ನ ಮತ್ತೆ ಕಳಿಸ್ಬೇಕು. ಅದಕ್ಕೆ ನಾನು ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ಇದನ್ನು ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಸ್ಕಿನ್ನಲ್ಲಿ ಅಪ್ಲೈ ಮಾಡ್ತಿದ್ದಂಗೆ ಅದು ಅಬ್ಸರ್ವ್ ಆಗುತ್ತೆ, ಯಾಕಂದರೆ ಡೆಡ್ ಸ್ಕಿನ್ ಏನೂ ಇಲ್ಲ, ಕ್ಲಿಯರ್ ಫೇಸ್ ಆಗಿದೆ ಇವಾಗ. ಹಾಗಾಗಿ ನಾನು ಹಚ್ಚಿರುವಂಥ ಆಯಿಲು ಹಾಗೇ ಸ್ಕಿನ್ನಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಇದನ್ನು ನಾನು ಡೈಲಿ ನೈಟ್ ಅಪ್ಲೈ ಮಾಡ್ತೀನಿ, ಅಥವಾ ಸ್ನಾನ ಆದಮೇಲೆ ಮಾಯ್ಶ್ಚರೈಸರ್ ಥರ ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ. ನೈಟಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತೀನಿ. ಹಾಗೆ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಇವಾಗ ಹೇಗೆ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ನಾನು ಕೂತ್ಕೊಂಡು ಮಾಡ್ತೀನಿ. ಇವಾಗ ಕ್ಯಾಮ್ರಾಗೋಸ್ಕರ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಇದೇ ರೀತಿ ಬಾಯಿ ಸುತ್ತ, ಕಣ್ಣಿನ ಸುತ್ತ ಈ ಥರ ಬೆರಳಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗಿ ಮಸಾಜ್ ಮಾಡ್ಕೊಳ್ಳಿ, ಆದರೆ ತುಂಬ ಹೊತ್ತು ಮಾಡ್ಕೊಳ್ಳಿ. ನಿಮಗೆ ಎಷ್ಟು ರಿಲ್ಯಾಕ್ಸ್ ಅನ್ನೋ ತನಕನೂ ಇದನ್ನು ಮಸಾಜ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ 2 ಬೆರಳಿಂದ ನಾನು ಮಸಾಜ್ ಮಾಡ್ತೀನಿ ಕಣ್ಣಿನ ಸುತ್ತ, ಜೊತೆಗೆ ಬಾಯಿ ಸುತ್ತ, ಮೂಗಿನ ಸಂದಿನಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡಬೇಕು. ಹಾಗೆ ಕೆನ್ನೆನೂ ಕೂಡ ಮೇಲೆ ಮುಖವಾಗಿ ಅದನ್ನು ಮಸಾಜ್ ಮಾಡಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಸ್ಕಿನ್ ತುಂಬ ಗ್ಲೋ ಬರುತ್ತೆ, ಜೊತೆಗೆ ಸ್ಕಿನ್ ಟೈಟ್ ಆಗುತ್ತೆ. ಟೈಟ್ ಆದರೆ ನಮಗೆ ಏಜ್ ಆದ್ರೂ ಸ್ಕಿನ್ನಲ್ಲಿ ಸುಕ್ಕು ಬರಲ್ಲ, ಅಂದರೆ ನಮ್ಮ ಚರ್ಮದಲ್ಲಿ ಮುಖದಲ್ಲಿ ಸುಕ್ಕು ಕಾಣಿಸಲ್ಲ, ನೆರಿಗೆ ಬೀಳಲ್ಲ. ಅದಕ್ಕೋಸ್ಕರ ನಿಧಾನವಾಗಿ ಮಸಾಜ್ ಮಾಡಬೇಕು. ನೀಟಾಗಿ ಮುಖ ಫುಲ್ಲು ಮಸಾಜ್ ಮಾಡ್ಕೋಬೇಕು. ನಮ್ಮ 4 ಬೆರಳು ಸಾಕು ಈ ಫೇಸ್ ಆಯಿಲ್ನ ಅಪ್ಲೈ ಮಾಡೋದಕ್ಕೆ. ನಾನು ನೋಡಿ ಹೇಗೆ ತೋರಿಸ್ತಾ ಇದ್ದೀನಲ್ವ, 4 ಬೆರಳಲ್ಲಿ ನಾವು ಮಸಾಜ್ ಮಾಡಿದ್ರೆ ಸಾಕು. ನಿಜವಾಗ್ಲೂ ಸ್ನೇಹಿತರೆ, ಅಷ್ಟು ಮಿರಾಕಲ್ ಆಗಿ ವರ್ಕ್ ಆಗ್ತಾ ಇದೆ. ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ, ಆದರೆ ನಾನು ಮಾಡಿರೋ ರೀತಿಯಲ್ಲಿ ನಾನು ತೋರಿಸಿದ್ದೀನಿ. ಜೊತೆಗೆ ಇವತ್ತು ಕೂಡ ಆಯಿಲ್ ಮಾಡ್ತಾ ಇರೋದ್ರಿಂದ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಸ್ನೇಹಿತರೆ, ನೀವು ಫೇಸ್ಗೆ ಯಾವುದೇ ಥರ ಕ್ರೀಮ್ ಅಥವಾ ನೈಟಲ್ಲಿ ಅಪ್ಲೈ ಮಾಡುವಂಥ ಈ ಥರ ಮಾಯ್ಶ್ಚರೈಸರ್ ಇರ್ಬೋದು, ಕ್ರೀಮ್ ಇರ್ಬೋದು, ಆಯಿಲ್ ಇರ್ಬೋದು, ಈ ರೀತಿಯಲ್ಲಿ ಮಸಾಜ್ ಮಾಡಿ. ಮಸಾಜ್ ಮಾಡೋದು ಸುಮ್ಮನೆ ಏನೋ ಇದೆ ಹಚ್ಚಬೇಕು ಅನ್ನೋ ರೀತಿಯಲ್ಲಿ ಹಚ್ಚಿಬಿಡಿ. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. 5 ನಿಮಿಷ ನಮ್ಮ ಸ್ಕಿನ್ ಕೇರ್ನ ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. 5 ನಿಮಿಷ ನಿಧಾನವಾಗಿ ಕೂತ್ಕೊಂಡು ಒಳ್ಳೆ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮೇಲ್ಮುಖವಾಗಿ ಮಸಾಜ್ ಮಾಡ್ಕೊಳ್ಳಿ. ಕಣ್ಣಿನ ಸುತ್ತ ಮಸಾಜ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದೆಯೋ, ಈವನ್ ಟೋನ್ ಇದೆಯೋ ಅಲ್ಲೆಲ್ಲನೂ ನೀಟಾಗಿ ಮಸಾಜ್ ಮಾಡಬೇಕು. ಅದು ಸ್ಕಿನ್ನು ಆಯಿಲ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಹಾಗೇ ತೊಳಿಬಾರ್ದು. ನೈಟಲ್ಲಿ ಹಾಗೆ ಬಿಟ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಎದ್ದು ತೊಳೀರಿ. ಸಾಫ್ಟ್ ಆಗಿರುತ್ತೆ ಸ್ಕಿನ್ನು. ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ. ಸ್ನೇಹಿತರೆ, ನಾನು ನಿಮಗೆ ಮುಂಚೆನೇ ತಿಳಿಸಿದ್ದೆ, ನನ್ನ ಸ್ಕಿನ್ ಕೂಡ ಒಂದು ಕ್ರೀಮಿಂದ ತುಂಬ ಡ್ಯಾಮೇಜ್ ಆಗಿತ್ತು. ಆ ಡ್ಯಾಮೇಜ್ನ ಈ ಒಂದು ಆಯಿಲಲ್ಲಿ ನಾನು ರಿಸಲ್ಟ್ನ ಕಂಡುಕೊಂಡಿದ್ದೀನಿ. ಜೊತೆಗೆ ನಾವು ಸೇಲ್ ಮಾಡ್ತಿರುವಂಥ ಒಂದು ಪ್ರಾಡಕ್ಟು ಫೇಸ್ ಪ್ಯಾಕು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು ಮಾಡ್ಕೊಂಡಿದ್ದೆ. ಈ ಆಯಿಲ್ ಜೊತೆಗೆ ಅದನ್ನು ಕೂಡ ನಾನು ಲಾಂಚ್ ಮಾಡಿದ್ದೀನಿ, ಅಂದರೆ ಇದನ್ನು ಕೂಡ ಸೇಲ್ ಮಾಡ್ತಾಯಿದ್ದೀನಿ. ಅದನ್ನೇ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಡೀಟೇಲಾಗಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಬೇಕು ಅಂದವರು ಆ ವಿಡಿಯೋನ ನೋಡಿ ಆರ್ಡ್ರ್ ಮಾಡ್ಕೊಳ್ಳೋದಕ್ಕೆ ಸೇಮ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಫೇಸ್ ಪ್ಯಾಕ್ ಅಂತ ಮಾಡಿ ಅಥವಾ ಫೇಸ್ ಆಯಿಲ್ ಅಂತ ಮಾಡಿ. ಜೊತೆಗೆ ನಮ್ಮಲ್ಲಿ ನಿಮಗೆ ABC ಮಾಲ್ಟ್ ಸಿಗುತ್ತೆ, ಮಕ್ಕಳಿಗೆ ದೊಡ್ಡವರಿಗೆ ಯೂಸ್ ಮಾಡುವಂಥ ABC ಮಾಲ್ಟ್. ಅದರಿಂದ ಏನು ಬೆನಿಫಿಟ್ ಅಂತ ಕೇಳಿದರೆ, ಮಕ್ಕಳಿಗೆ ನೀವು ಟೀ ಕಾಫಿ ಬದಲಿಗೆ ಅಥವಾ ಬೂಸ್ಟ್, ಹಾರ್ಲಿಕ್ಸು, ಕೆಮಿಕಲ್ ಐಟಮ್ಸ್ ಬದಲಿಗೆ ಈ ಥರ ಹೆಲ್ದಿಯಾಗಿ ಮಾಲ್ಟ್ಗಳನ್ನ ಮಾಡಿ ಕೊಡ್ಬೋದು. ಅದರಿಂದ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ, ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ. ಜೊತೆಗೆ ಮಕ್ಕಳಿಗೆ ಯಾವ ಥರ ವಿಟಮಿನು ಮತ್ತು ಪ್ರೋಟೀನು ಸಿಗಬೇಕು ಅದೆಲ್ಲನೂ ಸಿಗುತ್ತೆ. ನ್ಯಾಚುರಲ್ ಆಗಿರೋದ್ರಿಂದ ನೀವು ಯಾವ ಲ್ಯಾಬಲ್ಲಿ ಕೊಟ್ಟು ಟೆಸ್ಟ್ ಮಾಡಿದ್ರೂ ನಿಮಗೆ ಪಾಸಿಟಿವೇ ಸಿಗುತ್ತೆ. 100% ಇದು ನ್ಯಾಚುರಲ್, ಮನೆಯಲ್ಲೇ ಮಾಡಿರೋವಂಥದ್ದು. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರಲ್ಲ, ಕೆಮಿಕಲ್ ಇರಲ್ಲ. ನೋಡಿ ಸ್ನೇಹಿತರೆ, ನನ್ನ ಸ್ಕಿನ್ ನೋಡಿ ಸ್ನೇಹಿತರೆ, ಎಷ್ಟು ಗ್ಲೋ ಆಗಿದೆ ಗೊತ್ತಾ, ಎಷ್ಟು ಕ್ಲಿಯರ್ ಆಗಿದೆ. ಮುಂಚೆ ಹೀಗೆ ಇರಲಿಲ್ಲ. ನನ್ನ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೂ ಕೂಡ ಪಿಂಪಲ್ ಬರುತ್ತೆ, 1-2 ಬರುತ್ತೆ, ಹಾಗೆ ಕಮ್ಮಿ ಆಗುತ್ತೆ. ಮಾರ್ಕ್ ಉಳ್ಕೊಳ್ಳಲ್ಲ, ಮಾರ್ಕ್ ಹಾಗೇ ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ಡೇ ಬೈ ಡೇ ಅದು ಲೈಟ್ ಆಗ್ತಾ ಹೋಗುತ್ತೆ. ಮಾರ್ಕ್ ಬಿದ್ದರೂ ಅದು ಜಾಸ್ತಿ ದಿನ ಇರಲ್ಲ, 1 ವಾರ ಅಷ್ಟೇ, ಆಮೇಲೆ ಕ್ಲಿಯರ್ ಆಗುತ್ತೆ. ನೋಡಿ, ಇವತ್ತು 5 ಲೀಟ್ರಷ್ಟು ಎಣ್ಣೆನ ರೆಡಿ ಮಾಡ್ತಾ ಇರುವಂಥದ್ದು. ಈ ಎಣ್ಣೆ ರೆಡಿ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಜೊತೆಗೆ ಇದು ನೊರೆ ಬರುತ್ತೆ, ಉಕ್ಕುತ್ತೆ. ಅದಕ್ಕೋಸ್ಕರ ತುಂಬ ದೊಡ್ಡ ಪಾತ್ರೆನ ಇಟ್ಕೋಬೇಕಾಗುತ್ತೆ. ನಾನು ಇವತ್ತು 5 ಲೀಟ್ರ್ ಎಣ್ಣೆಗೆ
10 ಲೀಟ್ರಿಗಿಂತ ಜಾಸ್ತಿ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಅಂದರೆ 15 ಲೀಟ್ರಷ್ಟು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಜೊತೆಗೆ ಇದೆಲ್ಲ ಐಟಮ್ಸು ಹಾಕಬೇಕಾಗತ್ತೆ. ನಾನು ವಿಡಿಯೋದಲ್ಲಿ ತೋರಿಸಿರೋದಷ್ಟೇ ಅಲ್ಲ, ತುಂಬ ಐಟಮ್ಸ್ ಕೂಡ ಹಾಕಬೇಕು. ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ಇದನ್ನು ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಇದು ಹಾಕೋದಷ್ಟೇ ಅಲ್ಲ ಸ್ನೇಹಿತರೆ, ತುಂಬ ಜನ ತುಂಬ ಥರ ಮಾಡ್ತಾ ಇದ್ದೀರಾ. ಹಾಗೆ ಎಫೆಕ್ಟ್ ಏನೂ ಇಲ್ಲ, ಏನೂ ರಿಸಲ್ಟ್ ಬಂದಿಲ್ಲ, ರ್ಯಾಷಸ್ ಆಗಿದೆ ಹಾಗೆಲ್ಲ ಹೇಳ್ತಾ ಇದ್ದೀರಾ ನಾವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಅದು ಎಷ್ಟು ಕಾಸ್ಟ್ ಆಗುತ್ತೋ ಅದಕ್ಕಿಂತ ಅರ್ಧ ಕಾಸ್ಟಲ್ಲಿ ನಾವು ಕೊಡ್ತಾಯಿದ್ದೀವಿ. ಯಾಕಂದರೆ ಅದರ ಪ್ರಮಾಣ ಕರೆಕ್ಟಾಗಿರಬೇಕು, ಹದವಾಗಿ ಇರಬೇಕು. ಯಾವುದೇ ಒಂದು ಅಡುಗೆ ಉಪ್ಪು ಜಾಸ್ತಿ ಆದರೆ ಅಥವಾ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗುತ್ತಾ? ಅದೇ ರೀತಿಯಲ್ಲಿ ಆಯಿಲ್ ಐಟಮಲ್ಲೂ ಕೂಡ ಅತಿಯಾಗಿ ಹಾಕಿದರೆ ಯಾವುದೂ ಕೂಡ ಚೆನ್ನಾಗಾಗಲ್ಲ. ಅತಿಯಾಗಿ ತಿಂದರೆ ಅಮೃತನೂ ವಿಷ ಆಗುತ್ತೆ ಅನ್ನೋ ಥರ ಅತಿಯಾಗಿ ಹಾಕಬಾರ್ದು, ಅತಿಯಾಗಿ ಬಳಸಬಾರ್ದು. ಹಾಗಂತ ತುಂಬ ಕಮ್ಮಿನೂ ಹಾಕಬಾರ್ದು. ಅದಕ್ಕೆ ಒಂದು ಮೆಜರ್ಮೆಂಟ್ ಇದೆ, ಅದೇ ರೀತಿಯಲ್ಲಿ ಹಾಕಬೇಕು. ಇವಾಗ ನೀವು ಒಂದು ಏನಾದರೂ ಪದಾರ್ಥ ಮಾಡ್ತೀರಾ ಅಂದರೆ ಅದಕ್ಕೆ ಎಷ್ಟು ತರಕಾರಿ ಹಾಕಿರ್ತೀರೋ ಅಷ್ಟೇ ಮಸಾಲೆ ಹಾಕಬೇಕಾಗತ್ತಲ್ವ. ಅದೇ ರೀತಿಯಲ್ಲಿ ಆಯಿಲ್ ಅಂತ ಇಟ್ಟಮೇಲೆ ಅದಕ್ಕೆ ಅಷ್ಟೇ ಕ್ವಾಂಟಿಟಿನಲ್ಲಿ ನಾವು ಹಾಕಬೇಕಾಗತ್ತೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ. ಅದಕ್ಕೊಂದು ಮೆಜರ್ಮೆಂಟ್ ಇದೆ, ಅದೇ ರೀತಿಯಲ್ಲಿ ಮಾಡಬೇಕು. ಆವಾಗಲೇ ಅದು ಚೆನ್ನಾಗಿ ಗ್ಲೋ ಬರೋದಕ್ಕೆ ಸಾಧ್ಯ, ರಿಸಲ್ಟ್ ಕೂಡ 100% ಸಿಗುತ್ತೆ. ಆಯಿಲ್ನ ಮಾಡೋದು, ಪ್ರಿಪೇರ್ ಮಾಡೋದು ಅಥವಾ ಅದರ ಕೆಲಸ ಒಂದು ಕಡೆ ಆದರೆ, ಕಸ್ಟಮರ್ಗೆ ಅದನ್ನು ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಿದ್ದು ಒಂದು ಪ್ರಾಬ್ಲಮ್ಮು. ಅದು ಒಂದು ಪ್ರಾಬ್ಲಮ್ ಕೂಡ ಅಲ್ಲ, ಅದು ಒಂದು ಕಷ್ಟನೂ ಅಲ್ಲ. ಆದರೆ ಆ ಕೊರಿಯರ್ ಹೋಗಿ ತಲುಪಿಯೋದಕ್ಕೆ ಸ್ವಲ್ಪ ಲೇಟ್ ಆದರೆ ಬರೋ ಕಮೆಂಟ್ಸು, ಮೆಸೇಜಸ್ಸು ಅದನ್ನು ರಿಪ್ಲೈ ಮಾಡೋದಕ್ಕೆ 2-3 ಜನ ಇದ್ದರೂ ಸಾಲ್ತಾ ಇಲ್ಲ, ಅಷ್ಟು ಬರ್ತಾ ಇದೆ ನನಗೆ. ಏನಂದರೆ ಕರೆಕ್ಟಾಗಿರೋ ಅಡ್ರೆಸ್ನ ಕೊಡಿ, ದಯವಿಟ್ಟು ನೀವು ಕರೆಕ್ಟಾಗಿರೋ ಅಡ್ರೆಸ್ನ ಕೊಡಿ. ಒಂದೊಂದು ಕೊರಿಯರ್ ಅವರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಮನೆ ತನಕನೂ ಡೆಲಿವರಿ ಕೊಡ್ತಾರೆ, ಒಬ್ಬೊಬ್ಬರು ತುಂಬ ಲೇಟ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಮನೆ ತನಕ ಕೊಡಲ್ಲ, ಏನು ನಿಮ್ಮ ಟೌನ್ ಇದೆ ಅಲ್ಲಿ ತನಕ ಕೊಡ್ತಾರೆ. ನಿಮ್ಮ ಮನೆ ತನಕ ಯಾವ ಕೊರಿಯರು ಬರುತ್ತೆ ಅದರ ಹೆಸರನ್ನು ನೀವು ಮೆನ್ಷನ್ ಮಾಡಿ, ಅದೇ ಕೊರಿಯರಲ್ಲಿ ನಾವು ಕಳಿಸ್ಬೋದು. ಹಾಗಾಗಿ ನಿಮ್ಮ ಮನೆ ತನಕನೂ ಅದು ತಲುಪುತ್ತೆ. ನೀವು ಕೊಡ್ತೀರಾ, ಓಕೆ, ನಾವು ಕಳಿಸೋ ಕೊರಿಯರಲ್ಲಿ ನಿಮ್ಮ ಹೆಸರು ಅಂದರೆ ನಿಮ್ಮ ಪಿನ್ ಕೋಡ್ಗೆ ಅದು ಡೆಲಿವರಿ ಆಗುತ್ತೋ ಇಲ್ವೋ ಅನ್ನೋದನ್ನು ನಮಗೆ ಗೊತ್ತಾಗಲ್ಲ, ನೀವು ಹೇಳಿದ್ರೇ ಗೊತ್ತಾಗೋದು. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು 10:36 ನಾನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಆಗಿ 10 ನಿಮಿಷ ಮೇಲೆ ಆಯಿತು. ಆದರೆ ನಾನು 10 ನಿಮಿಷ ಲೇಟಾಗಿ ಟೈಮರ್ನ ಇಕ್ಕಿದ್ದೆ. ಈ ಆಯಿಲ್ ರೆಡಿ ಆಗೋದಕ್ಕೆ 1.25 ಅವರ್ ಟೈಮ್ ತೊಗೊಂಡಿದ್ದೆ ನನಗೆ. ಅಂದರೆ 1 ಅವರು ಪ್ಲಸ್ 45 ಮಿನಿಟ್ಸ್ ತೊಗೊಂಡಿದ್ದೆ 5 ಲೀಟ್ರಿಗೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರಾಮಾಗಿ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಸೀದೋಗ್ಬಿಡುತ್ತೆ. ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದರ ಒಳಗಡೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಸೀದೋಗ್ಬಿಡುತ್ತೆ, ಆಯಿಲ್ ಟೆಕ್ಸ್ಚರ್ ಇರಲ್ಲ, ಹಾಗೆ ಕ್ವಾಲಿಟಿ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡಿದ್ರೇ ಈ ಆಯಿಲ್ ಒಂದು ರಿಸಲ್ಟ್ ಸಿಗೋದು. ಮತ್ತು ಸುಮ್ಮನೆ ಸಿಕ್ಕಿರುವ ಇಂಗ್ರೀಡಿಯೆಂಟ್ಸ್ನ ಹಾಕೋಕ್ಕಾಗಲ್ಲ, ಸಿಕ್ಕಿರುವ ಆಯಿಲ್ನ ಹಾಕೋಕ್ಕಾಗಲ್ಲ. ಅದಕ್ಕೆ ಅಂತ ಇರೋ ಆಯಿಲ್ನೇ ಯೂಸ್ ಮಾಡಬೇಕು. ಆವಾಗಲೇ ನೋಡಿ ಈ ರೀತಿಯಲ್ಲಿ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಸಿಗುತ್ತೆ. ಅದನ್ನು ಪ್ರಿಪೇರ್ ಮಾಡಿದ್ದು ನಾನು ಈ ಪಾತ್ರೆ ಇದೆಯಲ್ಲ, ಇದರಲ್ಲಿ 2 ಪಾತ್ರೆಯಷ್ಟು ಬಂತು ನನಗೆ. ಇದು ಮಿಕ್ಕಿರೋದು. ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಅದು ನಾರ್ಮಲ್ ಫಿಲ್ಟ್ರಲ್ಲಿ ಮಾಡಿದ್ರೆ ಅಷ್ಟು ಕ್ಲಿಯರಾಗಿ ಬರಲ್ಲ. ಈ ಥರ ಬಟ್ಟೆನಲ್ಲೇ ಮಾಡಬೇಕು, ಚೆನ್ನಾಗಿ ಹಿಂಡಿ ತೆಗಿಬೇಕು. ಈ ಆಯಿಲ್ನ ಆರ್ಡರ್ ಮಾಡೋದಕ್ಕೆ ನಾನು ಸ್ಕ್ರೀನಲ್ಲಿ ಒಂದು ನಂಬರ್ ತೋರಿಸಿದ್ದೀನಲ್ಲ, ಇದೇ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಮೆಸೇಜ್ ಮಾಡೋದಲ್ಲ, ವಾಟ್ಸಪ್ ಮಾಡಿ. ವಾಟ್ಸಪ್ ಮೆಸೇಜ್ ಮಾಡಿದ್ರೇ ಆ ಆರ್ಡರ್ನ ಡೀಟೇಲ್ಸ್ ಕೊಡ್ತೀವಿ. 9632674133 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಕಾಲ್ ಕೂಡ ಮಾಡ್ಬೋದು, ಏನೇ ಡೌಟ್ಸ್ ಇದ್ದರೂ ಕಾಲ್ ಕೂಡ ಮಾಡಿ ಕೇಳ್ಬೋದು. ನೋಡಿ, ಇದನ್ನು ನಾನು ಇವತ್ತು ಇರೋ ಆರ್ಡರ್ಸ್ಗೆ ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು 225 ml ಇದೆ, ಅಂದರೆ 1/4 ಲೀಟ್ರ್ ಅಷ್ಟು ಇದೆ. ಹಾಗೆ 100 ml 120 ml ಕೂಡ ಸೇಲ್ ಮಾಡ್ತಾ ಇದ್ವಿ. ಅದಕ್ಕಿಂತ ಜಾಸ್ತಿ ಬೇಕಿದ್ರೂ ಸೇಲ್ ಮಾಡ್ತೀವಿ. ಅಂದರೆ 1 ಲೀಟ್ರು 2 ಲೀಟ್ರು ಅದು ಕೂಡ ಇದೆ. ಅದು ರೇರ್ ಬರೋದು. 225 1/4 ಲೀಟ್ರೇ ಜಾಸ್ತಿ ಸೇಲ್ ಆಗ್ತಾ ಇರುವಂಥದ್ದು. ಅದಕ್ಕೋಸ್ಕರ ಒಂದು ಬಾಟ್ಲು ತೊಗೊಂಡ್ರೆ ನೀವು ಆರಾಮಾಗಿ 1.5 ಮಂತ್ ನೀವು ಯೂಸ್ ಮಾಡ್ಬೋದು. ನೋಡಿ, ಆಯಿಲ್ ಕ್ಲಿಯರಿಟಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಈ ಆಯಿಲ್ ಎಷ್ಟು ಕ್ಲೀನ್ ಇದೆಯಲ್ವಾ, ಅಷ್ಟೇ ಕ್ಲೀನು ನಮ್ಮ ಫೇಸ್ ಕೂಡ ಆಗುತ್ತೆ, ಅಷ್ಟೇ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಈ ಆಯಿಲ್ನ ಆರ್ಡರ್ ಮಾಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕ್ರೀನಲ್ಲಿ ತೋರಿಸಿರುವ ನಂಬರ್ಗೆ ವಾಟ್ಸಪ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗಾರು ಉಪಯೋಗ ಆಗೋದಿದ್ದರೆ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ.